ಸರಿ, ಜಂಬೂದ್ವೀಪ ಉಳಿದಂಥದ್ದು ಅದೃಶ್ಯ ಭೂಮಿ ಭಾಗ. ಆದರೆ ಅದನ್ನು ಪ್ರಪಂಚಕ್ಕೆ ಎರಡು ಮುಖಗಳಿದೆ. ಪ್ರಪಂಚಕ್ಕೆ ಅದು ನಾವು ನಮ್ಮ ಅಧ್ಯಾತ್ಮದಲ್ಲಿ ಕಾಣ್ತಕ್ಕಂಥ ಪ್ರಪಂಚ, ಅತಿ ಭೌತಿಕವಾಗಿ ಕಾಣ್ತಕ್ಕಂಥ ಪ್ರಪಂಚ. ಪ್ರಪಂಚ ಹೊರಗಿನ ಪ್ರಪಂಚ ಒಂದು, ಒಳಗಿನ ಪ್ರಪಂಚ ಒಂದು. ಹೊರಗೆ ಏನೆಲ್ಲ ಇದೆ ಅದೆಲ್ಲವೂ ಒಳಗೆ ಇದೆ. ಪಿಂಡಾಂಡ ಅನ್ನೋದು ಬ್ರಹ್ಮಾಂಡದ ಒಂದು ರೆಪ್ಲಿಕಾ ಇದೆ. ಹೊರಗೆ ಇರುವುದೆಲ್ಲವೂ ಒಳಗೆ ಇದೆ. ಅದರಿಂದ ನೀವು 7 ಸಮುದ್ರಗಳನ್ನು ಹೊರಗೆ ಕಾಣಲಾರಿರಿ, ಅದರ ಒಳಗೆ ಕಾಣಬಹುದು. ಎಲ್ಲಿದೆ? ಮೂಲೆ ಚನಾಭೌ ಹೃದಯೇಂದ್ರ ಯೋನಿ ಭ್ರೂಮಧ್ವಂ ಭ್ರೂಮಧ್ಯಮೂರ್ಧದ್ವಿಷಡಂತಕೇಶು. ಅದು ಹೀಗಿದೆ. ಮೂಲಾಧಾರ. ದರ್ ಆರ್ 7 ಸ್ಪಿರಿಚುವಲ್ ಸೆಂಟರ್ಸ್ ಇನ್ ಅವರ್ ಬಾಡಿ. ಮೂಲಾಧಾರ ಮೊದಲನೇದು. ಅದನ್ನು ಕುಂಡಲಿನಿ ಪವರ್ ಅಂತ ಹೇಳ್ತಾರೆ. ಅದು ಈ ಹಾವು ಹೆಡೆ ಮಡಚಿ ಮದಕ್ಕೆ ಹಾಕಿ ಮಲ್ಕೊಂಡಿರುತ್ತಲ್ಲ, ಹೀಗೆ ಸುತ್ತ ವೃತ್ತಾಕಾರವಾಗಿ, ಆ ರೀತಿ ಇದೆ ಆ ಎನರ್ಜಿ. ಅವಾಗ ಹಾವು ಯಾವಾಗಲೂ ಹೀಗೆ ತಲೆ ಕೆಳಕ್ಕೆ ಮಾಡಿ ಮಲ್ಕೊಂಡಿರುತ್ತೆ. ಸೊ ಅದು ನಮ್ಮ ದೇಹದ ಎನರ್ಜಿ ಕೆಳಮುಖವಾಗಿ ಹರಿಯತಕ್ಕಂಥ ಸ್ಥಿತಿಯಲ್ಲಿ ಇರ್ತದೆ. ಅದು ಸಹಜವಾಗಿ ಕುಂಡಲಿನಿಯಲ್ಲಿ. ಸಾಧಕರು ಏನು ಮಾಡ್ತಾರೆ, ಅದನ್ನು ಅವಾಗ ಕೆಳಮುಖವಾಗಿದ್ದಾಗ ಬರೀ ದೇಹದ ಪ್ರವೃತ್ತಿ ಟುವರ್ಡ್ಸ್ ಸೆಕ್ಸ್ ಓನ್ಲಿ, ಬೇರೆ ಏನನ್ನೂ ಉಪಯೋಗ ಮಾಡಲಿಕ್ಕಾಗುವುದಿಲ್ಲ. ಅದನ್ನ ಮೇಲಕ್ಕೆ ಕಳಿಸ್ತಾರೆ. ಆ ಹಾವನ್ನು ಎಬ್ಬಿಸಿ ಆ ಎನರ್ಜಿಯನ್ನು ಅಪ್ವರ್ಡ್ ಮೂವ್ಮೆಂಟ್ ಕೊಡ್ತಾರೆ. ಅದಕ್ಕೆ ಅವರು ಊರ್ಧ್ವ ರೇತಸ್ಸು ಅಂತ. ಆ ರೇತಸ್ಸು ಜನನ ಶಕ್ತಿಯನ್ನ ಮೇಲಕ್ಕೆ ಕಳಿಸಿ ಸ್ಥಗನಗೊಳಿಸ್ತಾರೆ. ಅಲ್ಲಿಂದ ಮೇಲಕ್ಕೆ ಹೋದರೆ ಆ ಮೂಲಾಧಾರ ಉಂಟಲ್ಲ, ಅದನ್ನು ಇವತ್ತು ಗೊನಾಡ್ ಅಂತಾರೆ ಇಂಗ್ಲಿಷ್ನಲ್ಲಿ. ಅದು ಒಂದು ಡಕ್ಲೆಸ್ ಗ್ಲ್ಯಾಂಡ್. ಅವ್ರು ಏನು ಹೇಳ್ತಾರೆ, ದರ್ ಆರ್ 7 ಡಕ್ಲೆಸ್ ಗ್ಲ್ಯಾಂಡ್ಸ್. ಇವ್ರು ದರ್ ಆರ್ 7 ಸ್ಪಿರಿಚುವಲ್ ಸೆಂಟರ್ಸ್. ಅವನ್ನೇ ದರ್ ಆರ್ 7 ಓಷನ್ಸ್ ಇನ್ ಅವರ್ ಬಾಡಿ ಅಂತ. ಅದೇ ಸಮುದ್ರಗಳು, ಅವೇ ಡಕ್ಲೆಸ್ ಗ್ಲ್ಯಾಂಡ್ಸು. ಅವೇ ಅಲ್ಲಿ ಡಕ್ಲೆಸ್ ಗ್ಲ್ಯಾಂಡ್ಸು ಅಂದರೆ ಅವು ದೇಹದ ಒಳಗಿರತಕ್ಕಂಥ ಭೌತಿಕ ಸ್ಪಿರಿಚುವಲ್ ಸೆಂಟರಿಗೆ ಒಂದು ಭೌತಿಕ ಆಸ್ಪೆಕ್ಟ್ ಅದು. ಅಂದರೆ ಅವು ಬಲ್ಬುಗಳಿದ್ದ ಹಾಗೆ. 7 ದೀಪ ಬೆಳಗುವಂತಹ ದೀಪಕ್ಕೆ ಬಲ್ಬು ಬೇಕಾ? ಹಾಗೆ 7 ಬಲ್ಬುಗಳಿದ್ದ ಹಾಗೆ ಅವು ಇದ್ದಾವೆ. ನಮ್ಮ ವಿಜ್ಞಾನ ಆ 7 ಬಲ್ಬುಗಳನ್ನು ಗುರುತಿಸಿ ಹೇಳಿದ್ರು. ಅಂದರೆ ಹಿಂದಿನವರು ಹೇಳಿದ್ದಾರೆ, ಸ್ವಾಧಿಷ್ಠಾನ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಹೀಗೆ ಹೇಳ್ತಾ ಹೋಗಿದ್ದಾರೆ. ಆಜ್ಞಾ ಮತ್ತು ಸಹಸ್ರಾರ 7 ಸ್ಪಿರಿಚುವಲ್ ಸೆಂಟರ್ಸ್. ಆದರೆ ಈ ಬಲ್ಬುಗಳ 7 ಉಂಟಲ್ಲ, ಇದನ್ನು ವಿಜ್ಞಾನ ಹೇಳುತ್ತೆ, ಕರೆಕ್ಟಾಗಿ ಹೇಳ್ತಾರೆ, ಲೊಕೇಟ್ ಮಾಡಿದ್ದಾರೆ, ಡಕ್ಲೆಸ್ ಗ್ಲ್ಯಾಂಡ್ಸು ಅಂತ. ಅದರ ತಮಾಷೆ ಏನಂದರೆ ಅವು ಬರೀ ಬಲ್ಬುಗಳು. ಬಲ್ಬುಗಳನ್ನು ತೋರಿಸಿದ್ರೆ ಏನ್ರಿ ಉಪಯೋಗ? ದೀಪ ಆಗಬೇಕ್ರಿ, ನೋಡಿ ಇದೇ ಬಲ್ಬು. ಅರೆ ಬಲ್ಬ್ ತೋರಿಸಿ ದೀಪ ಆಗುತ್ತಾ? ಏನು ತೋರಿಸ್ಬೇಕು? ಸ್ವಿಚ್ ತೋರಿಸ್ಬೇಕು. ವಿಜ್ಞಾನ ಏನು ಮಾಡುತ್ತೆ, ದೀಪ ಬೇಕು ಅಂದರೆ ಬಲ್ಬು ತೋರಿಸುತ್ತೆ. ಅಲ್ಲಿ ಇದೆ ನೋಡಿ ಬಲ್ಬು. ಅರೆ ಏನು ಮಾಡೋದು ಬಲ್ಬನ್ನು ಕೂತ್ಕೊಂಡು ನಕ್ಕುದ? ದೀಪ ಆಗೋಲ್ಲ ಬಲ್ಬನ್ನು ನೋಡಿದರೆ. ಸ್ವಿಚ್ ತೋರಿಸ್ಬೇಕಿತ್ತು, ಸ್ವಿಚ್ ತೋರಿಸಲಿಲ್ಲ ವಿಜ್ಞಾನ. ಅದು ಅಧ್ಯಾತ್ಮ ಪ್ರಪಂಚದವರು ಸ್ವಿಚ್ ಅನ್ನು ಹೇಳಿದ್ರು. ಅದನ್ನೇ ಅವರು ಸ್ಪಿರಿಚುವಲ್ ಸೆಂಟರ್ಸ್ ಅಂತ. ಆ ಸ್ವಿಚ್ ಒತ್ತಿದ್ರೆ ಈ ಬೆಳಕಾಗುತ್ತೆ. ಬರೇ ಬಲ್ಬು ನೋಡ್ತಾ ಕೂತ್ಕೊಂಡು ಬೆಳಕಾಗುತ್ತೆ. ಸ್ಪಿರಿಚುವಲ್ ಸೆಂಟರ್ಸ್ ಅದನ್ನೇ, ಆ ಸ್ಪಿರಿಚುವಲ್ ಸೆಂಟರ್ಸ್ ಅನ್ನ, 7 ಎನರ್ಜಿ ಸೆಂಟರ್ಸ್ ಅನ್ನ ಇವರು 7 ಸಮುದ್ರಗಳು ಅಂತ ಹೇಳಿ. ಗೊನಾಡ್ ಅದು ಇರುವುದು ಮೂತ್ರಪಿಂಡದ ಹತ್ರ. ಆದ್ದರಿಂದ ಅದಕ್ಕೆ ಉಪ್ಪು ನೀರಿನ ಸಮುದ್ರ ಅಂತ ಕರೆದ್ರು. ಅದು ಯಾಕೆ ಕರೆದ್ರು ಅಂತ ಈ ಚಿಕ್ಕ ಮಕ್ಕಳ ಹತ್ರ ಕೇಳಿದ್ರೆ ಹೇಳ್ತಾರೆ. ದೊಡ್ಡ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆ ಉಪ್ಪು ನೀರು ಅಂತ. ಉಪ್ಪು ನೀರಿನ ಸಮುದ್ರ ಅದು ಮೂತ್ರಕೋಶದ ಹತ್ತಿರ ಇರುವುದರಿಂದ ಅದನ್ನು ಉಪ್ಪು ನೀರಿನ ಸಮುದ್ರ ಅಂತ ಕರೆದು. ಅಲ್ಲಿಂದ ಮೇಲಕ್ಕೆ ಬಂತು. ಅಲ್ಲಿಂದ ಸ್ವಾಧಿಷ್ಠಾನ ಮೂಲಾಧಾರದಿಂದ ನಮ್ಮ ಹೊಕ್ಕುಳಿಂದ ಕೆಳಗೆ ಇರತಕ್ಕಂಥ ಒಂದು ಗ್ಲ್ಯಾಂಡ್ ಅದು. ಅದಕ್ಕೆ ಅವರು ಹೇಳಿದರು ಕಬ್ಬಿನ ಹಾಲಿನ ಸಮುದ್ರ. ಎಷ್ಟು ಅಪ್ರೋಪ್ರಿಯೇಟ್ ಆಗಿದೆ ನೋಡಿ ಈ ಹೆಸರುಗಳೆಲ್ಲ. ಕಬ್ಬಿನ ಹಾಲು ಅಂದರೆ ಒಂದು ಖುಷಿ ಕೊಡ್ತಕ್ಕಂಥ ಪಾನೀಯ. ಹಾಗೆಯೇ ನಮಗೆ ಬಾಹ್ಯ ಪ್ರಪಂಚದಲ್ಲಿ ವಿಷಯ ಸುಖದಿಂದ ಖುಷಿ ಕೊಡ್ತಕ್ಕಂಥ ಸೆಂಟರ್. ಒಳ್ಳೆ ಖುಷಿಯಾಗಿ ಬದುಕುವಂಥ.
ಈಗ ಬಾಹ್ಯ ಪ್ರಪಂಚದಲ್ಲಿ ಖುಷಿ ಕೊಡ್ತಕ್ಕಂಥ ಸೆಂಟರ್ ಆದ್ದರಿಂದ ಅದನ್ನು ಕಬ್ಬಿನ ಹಾಲಿನ ಸೆಂಟರ್, ಇದು ಸಮುದ್ರ ಅಂತ ಹೇಳಿದ್ರು. ಅದು ಇಕ್ಷುರಸ. ಅಲ್ಲಿಂದ ಮೇಲೆ ಎಡ್ರಿನಲ್ ಗ್ಲ್ಯಾಂಡ್ ಅಂತಿದೆ, ಡಕ್ಯುಲಸ್ ಗ್ಲ್ಯಾಂಡ್. ಅದನ್ನು ಮಣಿಪುರ ಅಂತ ಕರೀತಾರೆ ಇವರು, ಸ್ಪಿರಿಚುವಲ್ ಸೆಂಟರ್ ಆಗಿ. ಅದು ಎಂಥದ್ದು ಅಂದರೆ ಅದನ್ನು ಸುರ ಸಮುದ್ರ ಅಂತ, ಅಂದರೆ ಸೆಕ್ಸಿನ ಅಮಲನ್ನು ಕೊಡ್ತಕ್ಕಂಥ ಸಮುದ್ರ. ಸೊ ಇದು ಬರೀ ವಿಷಯ ಸುಖ, ಶಬ್ದ ಸ್ಪರ್ಶ ರೂಪರಸ ಗಂಧಗಳ ಅನುಭವ. ಇದು ಎಸ್ಪೆಷಲಿ ಮನುಷ್ಯ ಸೆಕ್ಸುವಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮನುಷ್ಯನನ್ನು ಮುಳುಗಿಸ್ತಕ್ಕ, ಅದರಲ್ಲಿ ಮೈಮರೆಯಿಸ, ಅದೇ ಸುರ. ಅದರಿಂದ ಅದರ ಕಳ್ಳು ಕುಡಿಸಿ ಸೆಕ್ಸಿನಲ್ಲಿ ಮೈಮರೆಸುವಂತೆ ಮಾಡ್ತಕ್ಕಂಥ ಸೆಂಟರ್ ಇದು. ಅದಕ್ಕೆ ಕಳ್ಳಿನ ಸಮುದ್ರ ಅಂತ. ಅಂದ್ರೆ ಇಲ್ಲಿ ತನಕ ಬರೀ ಅಧೋಮುಖವಾದ ಮೂವ್ಮೆಂಟ್, ಎನರ್ಜಿ ಫ್ಲೋ. ಅಲ್ಲಿಂದ ಮೇಲಕ್ಕೆ ಬರಬೇಕು. ಇಲ್ಲಿ ಬಂದಾಗ ಅಪ್ವರ್ಡ್ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಈಗ ಲವಣ ಸಮುದ್ರ ಆಯಿತು, ಇಕ್ಷು ಸಮುದ್ರ ಆಯಿತು, ಸುರಾ ಸಮುದ್ರ ಆಯಿತು. ಅಲ್ಲಿಂದ ಇಲ್ಲಿ ಬಂದ ಕೂಡಲೇ ಬೆಣ್ಣೆಯ ಸಮುದ್ರ ಬಂದು ಹೋಯಿತು ಒಮ್ಮಿಂದ. ಬೆಣ್ಣೆ ಅಂದರೆ ಏನು? ಕೃಷ್ಣ ಗೋಪಿಕಾಸ್ತ್ರೀಯರ ಹತ್ರ ಮನೆ ಮನೆಗೆ ಹೋಗಿ ಕದ್ದಿದ್ದಲ್ಲ. ಯಾಕೆ ಬೆಣ್ಣೆ ಕದ್ದ? ಏನೋ ಹುಡುಗಾಟ, ತುಂಟಾಟ ಕದ್ದ ಅನ್ನ ಅಲ್ಲ. ಭಗವಂತನ ಹುಡುಗಾಟಕ್ಕೂ ಒಂದು ಅರ್ಥ ಇರಬೇಕಲ್ಲ. ಅವನು ಯಾಕೆ ಬೆಣ್ಣೆ ಕದ್ದ ಅಂದರೆ ಅಲ್ಲಿ ಬೆಣ್ಣೆ ಅನ್ನುವುದನ್ನು ಪ್ರತಿನಿಧಿಸ್ತಕ್ಕಂಥ ಆ ಒಂದು ತತ್ವ ಏನು? ಹೃದಯ ನವನೀತ ಅಂತ ಕಾವ್ಯದಲ್ಲಿ ಹೇಳ್ತಾರೆ ಅದನ್ನು, ಹೃದಯ ನವನೀತ. ಯಾಕೆಂದರೆ ಹೃದಯದಲ್ಲಿ ನಿಮಗೆ ಅಲ್ಲಿಂದ ಶುರುವಾಗುವುದು ಭಕ್ತಿ. ಅಲ್ಲಿ ತನಕ ಸೆಕ್ಸು, ಭೋಗ, ಭುಕ್ತಿ. ಅಲ್ಲಿಂದ ಭಕ್ತಿ ಸ್ಟಾರ್ಟ್ ಆಗತ್ತೆ. ಭಕ್ತಿ ಅನ್ನುವ ಬೆಣ್ಣೆಯನ್ನ ಭಗವಂತ ತಿಂತಾನೆ. ಅದೇ ಗೋಪಿಕಾಸ್ತ್ರೀಯರ ಮನೆಗೆ ಹೋದವನು. ಯಾಕೆಂದ್ರೆ ಅವ್ರು ಬೆಣ್ಣೆ ಇಟ್ಟದ್ದಲ್ಲ, ಭಕ್ತಿಯಿಂದ ಇಟ್ಟರು ಅದನ್ನ. ಕೃಷ್ಣ ಹೋಗಿ ಅದನ್ನು ಕದೀದೇ ಇದ್ರೆ ಅವ್ರು ಅಯ್ಯೋ ನಾವು ಬೆಣ್ಣೆ ಇಟ್ಟಿದ್ದೆವು, ಕೃಷ್ಣ ಬರಲೇ ಇಲ್ಲ ಅಂತ ಚಡಪಡಿಸ್ತಿದ್ರು. ಹಾಗಾಗಿ ಅವರ ಒಳಗಿದ್ದದ್ದು ಭಕ್ತಿ, ಅದಕ್ಕೆ ಹೊರಗೆ ಬೆಣ್ಣೆಯ ರೂಪ, ಅದನ್ನು ಕದಿಯುವ ರೂಪ. ಇವನು ಒಳಗಿನಿಂದ ಭಕ್ತಿ ಕದಿಯುವವನೇ ಅವನು. ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಸಾಧನೆಯ ಭಕ್ತಿಯ ಮುಖ. ಅದೇ ಭಕ್ತಿ ಎನ್ನುವ ಬೆಣ್ಣೆ, ಅದು ಕರಗೋದಿಲ್ಲ. ಅದಕ್ಕೆ ಇಲ್ಲಿ ಬೆಣ್ಣೆಯ ಸಮುದ್ರ. ತುಪ್ಪ, ಯಾಕೆಂದ್ರೆ ಅದು ಸ್ವಲ್ಪ ಕಾಸಿದ್ರೆ ತುಪ್ಪ ಆಗುತ್ತೆ, ಕಾಸಿದ್ರೆ ಬೆಣ್ಣೆ ಆಗುತ್ತೆ. ಕಾಸಿದ ಬೆಣ್ಣೆ ತುಪ್ಪ, ಕಾಸದ ತುಪ್ಪ ಬೆಣ್ಣೆ, ಅಷ್ಟೇ ವ್ಯತ್ಯಾಸ ಏನಿಲ್ಲ, ಎರಡು ಒಂದೇ. ಹಾಗಾಗಿ ಇಲ್ಲಿ ಬೆಣ್ಣೆಯ ಸಮುದ್ರದಿಂದ ಸಾಧನೆ ಪ್ರಾರಂಭ ಆಗುವುದೇ ಇಲ್ಲಿಂದ. ಅದಕ್ಕಿಂತ ಕೆಳಗೆ ಏನು ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನ್ನೋದು ಅಲ್ಲೇ ಶುರುವಾಗುವುದು. ನಾಭಿಕಮಲ ನಿವಾಸಿ ಅಂತ ಯಾರು ಹೇಳೋಲ್ಲ. ಕೆಳಗಿನಿಂದ ಸಾಧನೆ ಇಲ್ಲ. ಆ ಸಾಧನೆ ಎಲ್ಲ ಸೆಕ್ಸಿನ ಬಗ್ಗೆ, ಟುವರ್ಡ್ಸ್ ಸೆಕ್ಸ್. ಇಲ್ಲಿಗೆ ಬಂದಾಗ ಸೆಕ್ಸು ಡಿವೋಷನ್ ಆಗಿಬಿಡುತ್ತೆ. ಅದು ಲವ್ ಬಿಕಮ್ಸ್ ಗಾಡ್ಸ್ ಲವ್. ಪ್ರೀತಿ ಅದು ಭಗವಂತನ ಟರ್ನ್ ಆಗುತ್ತೆ, ಭಕ್ತಿ ಆಗಿಬಿಡುತ್ತೆ. ಯಾಕೆಂದ್ರೆ ಪ್ರೀತಿಗೆ 3 ಮುಖಗಳು. ಒಂದು ನಮ್ಮಿಂದ ಸಣ್ಣವರನ್ನು ಪ್ರೀತಿಸುವುದು, ಅದಕ್ಕೆ ವಾತ್ಸಲ್ಯ ಅಂತಾರೆ. ಒಂದು ಸಮಾನ ಸ್ಕಂಧರನ್ನು ಪ್ರೀತಿಸುವುದು, ಅದಕ್ಕೆ ಸ್ನೇಹ ಅಂತಾರೆ. ಅದೇ ಡಿಫರೆಂಟ್ ಸೆಕ್ಸಿನ ಜೊತೆಗೆ ಸ್ನೇಹ ಆದಾಗ ಅದು ಸೆಕ್ಸ್ ಆಗುತ್ತೆ ಅಷ್ಟೇ, ಅದು ಸ್ನೇಹವೇ. ನಮ್ಗಿಂತ ದೊಡ್ಡವರನ್ನು ಪ್ರೀತಿಸುವುದು ಭಕ್ತಿ, ಅದು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಪ್ರೀತಿ ಭಕ್ತಿ ಆಗುವುದು ನಿಮ್ಮ ಹೃದಯದಲ್ಲಿ ಬೆಣ್ಣೆ ಬಂದಾಗ. ಅಲ್ಲಿ ತನಕ ಅದು ಒಂದು ವಾತ್ಸಲ್ಯ ಆಗಿರುತ್ತೆ, ಒಂದು ಸ್ನೇಹ ಆಗಿರುತ್ತೆ, ಒಂದು ಸೆಕ್ಸ್ ಆಗಿರುತ್ತೆ. ಎಲ್ಲವೂ ಭೌತಿಕ. ವಾತ್ಸಲ್ಯ ಅಂದರೆ ನಮ್ಮ ಮಕ್ಕಳ ಮೇಲೆ, ಸ್ನೇಹ ತಾವು ಪ್ರೀತಿಸಿದ ಹೆಣ್ಣಿನ ಮೇಲೆ ಅಥವಾ ಗಂಡಿನ ಮೇಲೆ. ವಾತ್ಸಲ್ಯ ಸ್ನೇಹ ಅಷ್ಟೇ. ಅದು ಭಕ್ತಿ ಆಗೋದು ದೊಡ್ಡವರನ್ನು, ಸ್ವಲ್ಪ ಮಟ್ಟಿಗೆ ಲೋಕದಲ್ಲಿದೆ, ದೊಡ್ಡವರನ್ನು ಗೌರವಿಸುವುದು, ಗುರು ಹಿರಿಯರನ್ನು ಗೌರವಿಸುವುದು. ಅದು ನಿಜವಾದ ಭಕ್ತಿ. ಅದು ಭಗವಂತನಲ್ಲಿ ನೆಲೆ ನಿಂತಾಗ ಅದು ನಿಜವಾದ ಭಕ್ತಿ ಆಗುತ್ತೆ. ಅದು ಭಗವಂತನ ಭಕ್ತಿಯೇ ಬೆಣ್ಣೆಯಾಗುತ್ತೆ. ಇಲ್ಲಿ ಬೆಣ್ಣೆಯ ಸಮುದ್ರ ಇದೆ. ಬೆಣ್ಣೆ ಆಗಬೇಕಾಗಿದ್ರೆ ಮೊಸರು ಬೇಡವಾ? ಅದು ಎಲ್ಲಿದೆ? ಅದಕ್ಕೆ ಇಲ್ಲಿಂದ ಮೇಲಕ್ಕೆ ಹೋದರೆ ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಇದೆ, ಇದು ಎಡ್ರಿನಲ್ ಗ್ಲ್ಯಾಂಡ್. ಇದಾದ್ಮೇಲೆ ಥೈರಾಯ್ಡ್, ಪಾರಾಥೈರಾಯ್ಡ್ ಗ್ಲ್ಯಾಂಡ್ ಇದೆ. ಇದು ಥೈಮಸ್ ಗ್ಲ್ಯಾಂಡ್ ಆಯಿತು. ಇಲ್ಲಿ ಥೈರಾಯ್ಡ್, ಪಾರಾಥೈರಾಯ್ಡ್ ಗ್ಲ್ಯಾಂಡ್ಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಸ್ಪಿರಿಚುವಲ್ ಸ್ವಿಚ್ಚು ಅದು ವಿಶುದ್ಧಿ ಚಕ್ರ ಅಂತ ಸ್ಪಿರಿಚುವಲ್ ಸೆಂಟರ್ ಇದೆ ಕಿರಿನಾಲಿಗೆಯ ತುದಿಯಲ್ಲಿ. ಅದು ವಿಶುದ್ಧಿ ಚಕ್ರ. ಅದೇ ಅಲ್ಲಿಂದ ಮಥನೆಯಾಗಿ ಇಲ್ಲಿಗೆ ಬೆಣ್ಣೆ ಬಂದದ್ದು. ಅದರಿಂದ ಅದು ಮೊಸರಿನ ಸಮುದ್ರ ಅಂತ ಕರೀತಾರೆ. ಮೊಸರಾಗಬೇಕಾದ್ರೆ ಹಾಲಿಗೆ ಹೆಪ್ಪಾಕಬೇಕಲ್ಲ. ಹಾಲು ಎಲ್ಲಿದೆ? ಇಲ್ಲಿದೆ.
ಇದು ಕ್ಷೀರ ಸಮುದ್ರ, ಇದು ಕ್ಷೀರ ಸಮುದ್ರ. ಆದ್ದರಿಂದ ಈ ಕುಂಡಲಿನಿ ಅಂತಕ್ಕಂಥ ಶೇಷ ಹೆಡೆ ಎತ್ತಿ ಮೇಲಕ್ಕೆ ಬಂದಾಗ ಆ ಶೇಷನಲ್ಲಿ ನಲಿತಕ್ಕಂಥ ನಾರಾಯಣ, ಅವನೇ ಸಮುದ್ರಶಾಹಿ ಶೇಷಶಾಹಿ ನಾರಾಯಣನ ದರ್ಶನ ಇಲ್ಲಿ ಆಗುವಂತಹದ್ದುಂಟಲ್ವಾ, ಅದೇ ಕ್ಷೀರ ಸಮುದ್ರ ದರ್ಶನ. ಅಲ್ಲಿಂದ ಮೇಲಕ್ಕೆ ಹೋಗಬೇಕು. ಇನ್ನೂ ಮೇಲಕ್ಕೆ ಹೋದರೆ ಅದರ ಆಚೆಗೆ ಶುದ್ಧೋದ ಅಂದರೆ ಅಮೃತ ಸಮುದ್ರ, ಅಮೃತೋದಕ ಶುದ್ಧವಾದ, ಅದು ನಮ್ಮ ದೇಹದಿಂದ 12 ಅಂಗುಲ ಮೇಲಕ್ಕೆ, ಅತ್ಯತಿಷ್ಠದಶಾಂಗುಲಂ 12 ಅಂಗುಲ ಮೇಲಕ್ಕೆ ನಮ್ಮ ಎನರ್ಜಿಯ ಲಾಸ್ಟ್ ಪಾಯಿಂಟ್ ಇರೋದು. ಇಡೀ ದೇಹದ ಎನರ್ಜಿ ಇಡೀ ದೇಹದ ಸುತ್ತ 12 ಅಂಗುಲ ತನಕ ಇದೆ ನಮ್ಮ ದೇಹದ ಎನರ್ಜಿ, ಇಲ್ಲಿ ಮೇಲಕ್ಕೆ 12 ಅಂಗುಲ ಮೇಲೆ ಇದೆ. ಅದನ್ನೇ ಸಹಸ್ರಾರ ಅಂತ ಹೇಳಿ. ಸಹಸ್ರಾರವೇ ಅದು 1000 ಹೆಡೆಯ ನಾಗ. ಇದು ಪೂರ್ತಿ 1000 ಹೆಡೆಯಲ್ಲಿ ಅರಳಿ ನಿಂತಿತ್ತು ಅಲ್ಲಿ ಎನರ್ಜಿ. ಆ 1000 ಹೆಡೆಯ ಹಾವಿನ ಮೇಲೆ ಕೃಷ್ಣ ನಾಟ್ಯ ಆಡಿದರೆ ಅದೇ ಕಾಳಿಯ ಮಥನ ಆಗಿಬಿಡುತ್ತೆ. ಇದು ಒಳಗಿನ ಇನ್ನರ್ ವಿಷನ್ಸ್. ಇದು ಇಲ್ಲಿ ನೀವು ಸಮುದ್ರ, ಶಾಸ್ತ್ರಕಾರ ಹೇಳಿದ್ರು ಹೊರಗಿನ ಸಮುದ್ರ, ಇಲ್ಲಿ ಸಮುದ್ರ ಕಂಡ ಮೇಲೆ ಅದು ಕಾಣಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಹೊರಗಿನ ಸಮುದ್ರ ಹುಡುಕಬೇಡಿ, ಒಳಗಿನ ಸಮುದ್ರವನ್ನು ಮೊದಲು ಹುಡುಕಿ. ಒಳಗಿನ ಸಮುದ್ರವನ್ನು ಕಂಡ ಮೇಲೆ ಮತ್ತೆ ಹೊರಗಿನ ಸಮುದ್ರ ಕಾಣೋದಕ್ಕೆ ವಿಮಾನ ಬೇಡ, ಏನೂ ಬೇಡ, ಕಣ್ಮುಚ್ಚಿ ಕೂತ್ರೆ ಎಲ್ಲವೂ ಕಾಣುತ್ತೆ. ಅಂದರೆ ಇದು 7 ಸಮುದ್ರಗಳು. ಇದನ್ನೇ ಅವರು ಲವಣೋದ, ಇಕ್ಷುರಸೋದ, ಸುರೋದ, ಘೃತೋದ, ಕ್ಷೀರೋದ, ದಧಿಮಂಡೋದ, ಶುದ್ಧೋದಾಹ, ಸಪ್ತ ಜಲಧಯ, 7 ಸಮುದ್ರಗಳು ಒಳಗೆ ಇವೆ. ಪುರಂದ್ರದಾಸರು ಒಂದು ಹಾಡಿನಲ್ಲಿ ಹೇಳ್ತಾರಲ್ಲ, 7 ಸಮುದ್ರ ಮಥನ ಮಾಡು. ಅದಕ್ಕೆ 7 ಸಮುದ್ರ ಯಾಕ್ರಿ? ಒಂದು ಸಮುದ್ರ ಮಥನ ಮಾಡಿ ದೇವತೆಗಳು ಸಮುದ್ರ ಅಮೃತ ಬರಲಿಕ್ಕೆ, ಇವನ್ 7 ಸಮುದ್ರ ಯಾಕೆ ಮಥನ ಮಾಡಬೇಕು? 7 ಸಮುದ್ರ ಅಲ್ಲ, 7 ಸಮುದ್ರ ಮಥನವ ಮಾಡು. ಅಲ್ಲಿ ಸಮುದ್ರ ಮಥನ ಮಾಡಿದ್ರು, ಮಾಡಿ ಆಗಿತ್ತಲ್ಲ, ದೇವತೆಗಳು ಮಾಡಿ ಆಗಿದೆ, ಅಮೃತ ಬಂದಾಗ ಪುನಃ ಇವನು ಯಾಕೆ ಮಾಡೋದು? ಅದಕ್ಕೆ ಅದಲ್ಲ, ನನ್ನ ಒಳಗಿನ 7 ಸಮುದ್ರ ಮಥನವ ಮಾಡು. ಅದು ಮಥನ ಆಗಿ ನನಗೆ ಸತ್ಯ ದರ್ಶನ ಆಗಬೇಕು. ಈ ಒಳಗಿನ ಸಮುದ್ರ 7 ಮಥನ ಆಗಬೇಕು. ಏನೋ ಮಥನವೇ ಆಗಲಿಲ್ಲ, ಅದನ್ನೇ ಮಲ್ಕೊಂಡ್ಬಿಟ್ಟಿದೆ ಅದು. ಮತ್ತೆ ಅದನ್ನು ಮಥನ ಮಾಡ್ಲಿಕ್ಕೆ ಬರುತ್ತೆ, ಅದನ್ನು ಜಾಗೃತಗೊಳಿಸ್ಲಿಕ್ಕೆ ಬರುತ್ತೆ. ಅದರಿಂದ ಏನೋ ಒಂದು ನಾವು ಒಳಗಿನ ಅಂತರಂಗದ ಪ್ರಪಂಚದಲ್ಲಿ ಹೊಸ ಅನುಭವ ಪಡೆಯಲಿಕ್ಕೆ ಬರುತ್ತೆ. ಏನೂ ಗೊತ್ತಿಲ್ಲದೆ ಮನುಷ್ಯ ತಾನು ದೊಡ್ಡ ಜ್ಞಾನಿ ಅಂತ ಭ್ರಮೆಯಲ್ಲಿ ಕೂತು ಬಿಟ್ಟಿದ್ದಾನೆ. ಅದಕ್ಕೆ 7 ಏನು ಮಾಡಬೇಕು? ಒಳಗಿರುವ ನನ್ನ 7 ಸ್ಪಿರಿಚುವಲ್ ಸೆಂಟರ್ಸ್ ಅನ್ನು ಜಾಗೃತಗೊಳಿಸು, 7 ಸಮುದ್ರ ಮಥನವ ಮಾಡು. ಅದು ಸುಮ್ಮನೆ ಮಲಗಿಬಿಟ್ಟಿದೆ, ವೇಸ್ಟ್ ಆಗ್ತಾ ಇದೆ ಒಳಗಿರುವ ಎನರ್ಜಿ. ಬಹಳ ವಿಚಿತ್ರ. ಎಲ್ಲ ಶಕ್ತಿಗಳು ಒಳಗಿವೆ, ಅದು ಯಾವುದನ್ನು ಉಪಯೋಗಿಸದೆ ನಾವು ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಯಾವ ಎನರ್ಜಿ ಉಪಯೋಗ ಆಗ್ತಾ ಇಲ್ಲ, ಎಲ್ಲ ಇದೆ, ಉಪಯೋಗ ಆಗದೆ ವೇಸ್ಟ್ ಆಗ್ತದೆ. ನಮ್ಮ ಮೈಂಡ್ ಒಂದು ಸಾಕು, ಉಳಿದದ್ದು ಬಿಡಿ. ಯಾಕೆಂದರೆ ಈಗ ಇಲ್ಲಿ ಆಜ್ಞಾಚಕ್ರ ಅಂತ ಹೇಳಿದೆ ನಾನು. ಆಜ್ಞಾಚಕ್ರ ಇಲ್ಲಿ ತನಕ ನಾನು ಹೇಳಿದೆ ಥೈರಾಯ್ಡು, ಪ್ಯಾರಾಥೈರಾಯ್ಡು ಆಯಿತು. ಇಲ್ಲಿ ಆಜ್ಞಾಚಕ್ರಕ್ಕೆ ಬೇಕಾಗಿರತಕ್ಕಂಥ ಡಕ್ಲೆಸ್ ಗ್ಲ್ಯಾಂಡ್ ಇರುವುದು ಇಲ್ಲಿರುವುದಲ್ಲ, ಅದು ಪೈನಿಯಲ್ ಗ್ಲ್ಯಾಂಡ್ ಅಂತ ನಮ್ಮ ಮಿದುಳಿನ ಕೆಳಗಡೆ ಇರುವುದು. ಅದು ಪೈನ್ ಮರದ ಎಲೆಯ ಆಕಾರದಲ್ಲಿ ಇರುವುದರಿಂದ, ಜಸ್ಟ್ ಲೈಕ್ ದ ಲೀಫ್ ಆಫ್ ಪೈನ್ ಟ್ರೀ ಇಟ್ ರಿಸೆಂಬಲ್ಸ್. ಅದಕ್ಕೋಸ್ಕರ ಅದನ್ನು ಪೈನಿಯಲ್ ಗ್ಲ್ಯಾಂಡ್ ಅಂತ ಕರೀತಾರೆ. ಬಹಳ ಜನರಿಗೆ ಆ ಗ್ಲ್ಯಾಂಡು ಇದೆ ಅಂತ ಗೊತ್ತಿಲ್ಲ, ಅದರ ಹೆಸರು ಗೊತ್ತಿಲ್ಲ. ಕೆಲವರು ಪೀನಿಯಲ್ ಗ್ಲ್ಯಾಂಡು ಅಂತಾರೆ. ಏನು ಹೇಳೋದು ನಡೀತದೆ ಇಂಗ್ಲೀಷಲ್ಲಿ, ಹೆಂಗೆ ಉಚ್ಚಾರ ಮಾಡಿದ್ರು ನಡೆಯುತ್ತೆ. ಅದು ನಿಜವಾಗಿ ಪೈನಿಯಲ್ ಗ್ಲ್ಯಾಂಡು ಅಂತ ಅದು ಪ್ರೊನೌನ್ಸಿಯೇಷನ್ ಮಾಡೋದು. ಈಗ ಐನ್ಸ್ಟೈನ್ ಅಂತ ಅವ್ರ ಹೆಸರು, ಪಾಪ ಅವ್ರ ಅಪ್ಪ ಇಟ್ಟೋದು. ನಮ್ಮವರೆಲ್ಲ ಐನ್ಸ್ಟೀನ್ ಅಂತಾರೆ. ಅವನು ಪ್ರಾರಬ್ಧ ಏನು ಮಾಡೋದು? ನಾವು ಹೇಳಿದ್ದೇ ಇಂಗ್ಲೀಷು, ನಾವು ಉಚ್ಚಾರ ಮಾಡಿದ್ದೇ ಇಂಗ್ಲೀಷು. ಅವು ಅತ್ಯಂತ ಇದು ಏನು ಅಂದರೆ, ಅಮೇರಿಕಾದಲ್ಲಿ ಒಂದು ಸ್ಟೇಟ್ ಇದೆ, ಅದು SANJOSE ಅಂತ ಅದು ಸ್ಪೆಲ್ಲಿಂಗ್. ಸ್ಯಾನ್ ಜೋಸ್ ಅಂತ ನಾವು, ಅದ್ರ ಹೆಸರು ಸ್ಯಾನ್ ಹೂಸೆ ಅಂತ ಅದ್ರ ಉಚ್ಚಾರ. ಹಾಗೆ ನಾವು ಇಂಡಿಯನ್ ಪ್ರೊನೌನ್ಸಿಯೇಷನ್ ಅಂತ ಒಂದು ಅವರು ನಮ್ಮ ಅನೇಕ ಜನ ಹೇಳ್ತಾರೆ, ವಿದೇಶಿಯಿಂದ ಬಂದವರು, ನಮಗೆ ನಿಮ್ಮ ಇಂಗ್ಲೀಷ್ ಅರ್ಥ ಆಗೋಲ್ಲ, ಇಟ್ ಮೇ ಬಿ ಇಂಡಿಯನ್ ಇಂಗ್ಲೀಷ್, ಇಟ್ ಈಸ್ ನಾಟ್ ಅವರ್ ಇಂಗ್ಲೀಷ್ ಅಂತಾರೆ. ಏನೋ ದೊಡ್ಡ ಇಂಗ್ಲೀಷ್ ಪಂಡಿತರಾಗಿ ಹೊಡೆಯೋದು ಇಲ್ಲಿ ಜನ, ಅವಕ್ಕೆ ಉಚ್ಚಾರ ಮಾಡಲಿಕ್ಕೂ ಬರೋಲ್ಲ ಸರಿಯಾಗಿ, ನಗುತ್ತಾರೆ ವಿದೇಶಿಯರ. ಹೀಗೆ ಇದರ ನಂತರ ಅದು ಪೈನಿಯಲ್ ಗ್ಲ್ಯಾಂಡ್. ಆಮೇಲೆ ಸಹಸ್ರಾರಕ್ಕೆ ಸಂಬಂಧಪಟ್ಟ ಗ್ಲ್ಯಾಂಡ್ ಪಿಚ್ಯುಟರಿ ಗ್ಲ್ಯಾಂಡ್. ಅದು ಒಳಗಿದೆ, ಅದರ ಸ್ವಿಚ್ ಮೇಲೆ ಇದೆ, 12 ಅಂಗುಲ ಮೇಲೆ ಇದೆ. ಅಷ್ಟು ಎತ್ತರದ ಬೆಳಕನ್ನು ನಾವು ಸಾಧನೆಯಲ್ಲಿ ಕಂಡುಕೊಂಡು ಆ ಸಹಸ್ರಾರದಲ್ಲಿ ಭಗವಂತನ ನಾಟ್ಯ
ಶತೈಕ ಮೂರ್ಧನಃ, ಭಗವಂತ 101 ಹೆಡೆಯ ಹಾವಿನ ಮೇಲೆ ಕುಣಿದ ಅಂತ ಹೇಳ್ತಾರೆ. ಅದನ್ನು ಇದೇ ಹೇಳುದು ಅವರು. 101 ಹೆಡೆ ಅಂದರೆ ಕಾಳಿಯ ಮಥುನನಿಗೆ 101 ಹೆಡೆ ಇರಲಿಲ್ಲ, ಕಾಳಿಯನಿಗೆ. ಶತೈಕ ಮೂರ್ಧನಃ ಅಂದರೆ ಶತಂಚ ಏಕಾಚ ಹೃದಯಸ್ಯ ನಾಡ್ಯ, ನಮ್ಮ ದೇಹದಿಂದ ಮಧ್ಯದಲ್ಲಿ ಸುಷುಮ್ನ, ಅದರ ಈಚೆಗೆ 50 101 ನಾಡಿಗಳು ಮೇಲಕ್ಕೆ ಹೋಗ್ತವೆ. ಅದೇ 101 ನಾಡಿಯ ಶೇಷ. ಅದರಲ್ಲಿ ಭಗವಂತ ಕುಣಿದಾಡಿದ ಅಂದರೆ ನಮ್ಮ ಕೆಲಸ ಮುಗಿತು. ಆಮೇಲೆ ಈ ಹೊರಗಿನ ಸಮುದ್ರಗಳನ್ನು ಹುಡುಕೋದು ಏನೂ ಕಷ್ಟ ಅಲ್ಲ. ಆಮೇಲೆ ಶ್ವೇತದ್ವೀಪಕ್ಕೆ ಹೋದರೆ ಕಾಣುತ್ತೆ. ಶ್ವೇತದ್ವೀಪಕ್ಕೆ ಹೋಗಿಯೇ ಹೋಗ್ತಾನೆ ಜ್ಞಾನಿ. ಶ್ವೇತದ್ವೀಪಂ ಯಾವನ್ ನಗಚ್ಚತಿ ತಾವನ್ನ ಮೋಕ್ಷ ಸ್ಯಾತ್ ಅಂತ ಆಚಾರ್ಯ ಹೇಳ್ತಾರೆ. ಶ್ವೇತದ್ವೀಪವನ್ನು ಕಾಣದೆ ಮೋಕ್ಷವೇ ಇಲ್ಲ. ಕಂಪಲ್ಸರಿ ಕಾಣ್ತೇವೆ ನಾವು. ಆದರೆ ಒಳಗಿನ ಮೊದಲು ಈ ಶ್ವೇತದ್ವೀಪವನ್ನು ಕಾಣಬೇಕು, ಈ ಕ್ಷೀರ ಸಮುದ್ರವನ್ನು ಕಾಣಬೇಕು. ಇಲ್ಲಿ ಒಳಗಿನಿಂದ ಆ ಭಗವಂತನ ಆ ನಾಟ್ಯವನ್ನು ಕಾಣಬೇಕು. ಆಮೇಲೆ ಹೊರಗಿನ ಪ್ರಪಂಚದಲ್ಲಿ ಶ್ವೇತದ್ವೀಪ, ಅಲ್ಲಿರತಕ್ಕಂಥ ಅನಂತ ಶಯನ, ಏನೇನು ಬೇಕಾದ್ರೂ ನೋಡಬೇಕು. ಹೀಗೆ ಅದರಿಂದ ಈ ಸಪ್ತದ್ವೀಪಗಳ ಬಗ್ಗೆ ಭಾಗವತವು ಮುಂದೆ ಜಂಬೂದ್ವೀಪವನ್ನು ಮಾತ್ರ ಮುಂದುವರಿ, ಉಳಿದ 7 ದ್ವೀಪಗಳನ್ನು ಬಿಟ್ಟು ಬಿಡುತ್ತದೆ. ಅದರ ವಿವರ ಬರ್ತದೆ. ಬಟ್ ಇಲ್ಲಿ ಆಧಿಪತ್ಯದ ವಿಷಯ ಬರೋದು ಇನ್ನು ಜಂಬೂದ್ವೀಪದಿಂದ ಮುಂದುವರೆದು ಆಯಿತು.